ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 990 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 30 ಮತ್ತು 31 ಅಕ್ಟೋಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯಾವ ಸಂಸ್ಥೆಯು SIR ಉಪಕ್ರಮವನ್ನು ಪ್ರಾರಂಭಿಸಿತು? ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ಸರ್ ಅಥವಾ SIR ಇನಿಷಿಯೇಟಿವ್? ಸೊ ಇತ್ತೀಚೆಗೆ ನಮ್ಮ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ತುಂಬ ಪರಿಷ್ಕರಣೆಗಳನ್ನು ಮಾಡಲಾಗ್ತಾ ಇದೆ. ಸೊ ಈ ಒಂದು ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುತ್ತೆ. ಸೊ ಈ ಒಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಕಾರಣದಿಂದ ಸೊ ಒಂದು ಹೊಸ ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಈ ಒಂದು ಉಪಕ್ರಮವನ್ನು ನಾವು ಸರ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ಚುನಾವಣಾ ಆಯೋಗದ ವತಿಯಿಂದ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಏನಿದು ಸರ್ ಇನಿಷಿಯೇಟಿವ್ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವು ಸರ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇದರ ಪರ್ಪಸ್ ಏನು ಅಂದ್ರೆ ಕ್ಲೀನ್, ಶುದ್ಧವಾದ, ಅಪ್ಡೇಟೆಡ್ ಅಂದ್ರೆ ಸಂಪೂರ್ಣ ಮತದಾರರನ್ನ ಒಳಗೊಂಡಿರ್ತಕ್ಕಂಥ ಅಂಡ್ ವೆರಿಫೈ ಎಲೆಕ್ಟರಲ್ ರೋಲ್ಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅಧಿಕೃತವಾಗಿ ಅರ್ಹತೆಯನ್ನ ಹೊಂದಿರತಕ್ಕಂಥ ಮತದಾರರ ಪಟ್ಟಿಯನ್ನ ಶುದ್ಧವಾಗಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ 2026ರಲ್ಲಿ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂನಲ್ಲಿ ಈ ಒಂದು ಚುನಾವಣೆಗಳು ಏನು ಬರಲಿದೆ ಅದಕ್ಕಿಂತ ಮುಂಚೆ ಇದನ್ನ ಪರಿಷ್ಕರಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಸರ್ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಸರ್? ಸೊ ಸರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಷಲ್ ಸಮರಿ ರಿವಿಷನ್ ವಿತ್ ಇಂಟೆನ್ಸಿವ್ ರ್ಯಾಷನಲೈಸೇಷನ್ ಅಂತ ಹೇಳ್ತೇವೆ. ಅಂದ್ರೆ ತೀವ್ರ ತರ್ಕಬದ್ಧಗೊಳಿಸುವಿಕೆಯೊಂದಿಗೆ ವಿಶೇಷ ಸಾರಾಂಶ ಪರಿಷ್ಕರಣೆ ಅಂತ ಹೇಳ್ತೇವೆ. ಸೊ ತರ್ಕಬದ್ಧಗೊಳಿಸುವುದು ಅಂದ್ರೆ ಯಾವ್ದಾವ್ದು ಡ್ಯೂಪ್ಲಿಕೇಟ್ ನೇಮ್ಸ್ ಇರುತ್ತೆ, ಕೆಲವೊಬ್ರು ಎಕ್ಸ್ಪೈರ್ ಆಗಿರ್ತಾರೆ, ಅವರ ಹೆಸರುಗಳು ಇನ್ನೂ ಕೂಡ ಮತದಾರರ ಪಟ್ಟಿಯಲ್ಲಿರುತ್ತೆ. ಸೊ ಈ ರೀತಿಯ ಡ್ಯೂಪ್ಲಿಕೇಸಿ ಆಗಿರ್ಬೋದು ಅಥವಾ ರಿಡಂಡೆಂಟ್ ಡೇಟಾ ಏನಿರ್ಬೋದು ಇದನ್ನೆಲ್ಲ ಕ್ಲೀನ್ ಅಪ್ ಮಾಡ್ತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ ಅನ್ನ ನಾವು ಸರ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದರ ಪ್ರಮುಖ ಉದ್ದೇಶ ಅಥವಾ ಪರ್ಪಸ್ ಏನು ಅಂದ್ರೆ to ensure clean, accurate and inclusive voter rules by removing duplicates. ಅಂದ್ರೆ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಹೆಸರುಗಳನ್ನ ತೆಗೆದಾಕ್ತಕ್ಕಂಥದ್ದು. ಕರೆಕ್ಟಿಂಗ್ ಎರರ್ಸ್, ಸೊ ಒಬ್ಬೊಬ್ಬರ ಹೆಸರು ಮತ್ತೆ ಅವರ ID ಪ್ರೂಫ್ ಮತ್ತೆ ಅವರ ನೇಮ್ ಏನಿರುತ್ತೆ ಅದರಲ್ಲಿ ದೋಷಗಳಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಇನಿಷಿಯಲ್ಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು, ಏಜ್ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು, ಈ ರೀತಿಯ ಎರರ್ಸ್ಗಳನ್ನ ಸರಿ ಮಾಡ್ತಕ್ಕಂಥದ್ದು. ಎನ್ರೋಲಿಂಗ್ ಎಲಿಜಿಬಲ್ ವೋಟರ್ಸ್ ಅಂದ್ರೆ ಅರ್ಹತೆಯನ್ನ ಹೊಂದಿರತಕ್ಕಂಥವರಿಗೆ ಮಾತ್ರ ಸೊ ಈ ಒಂದು ಮತದಾನನ ಹಕ್ಕನ್ನ ನೀಡುವ ಉದ್ದೇಶದಿಂದ ಈ ಸರ್ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಕೀ ಫೀಚರ್ಸ್ ಆಫ್ ಸರ್ ಪ್ರೋಸೆಸ್ ಅಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಪ್ರಮುಖ ಲಕ್ಷಣಗಳು ಯಾವುವು ಅಂತ ನಾವಿಲ್ಲಿ ನೋಡೋದಾದ್ರೆ ಡೋರ್ ಟು ಡೋರ್ ವೆರಿಫಿಕೇಶನ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಮನೆ ಬಾಗಿಲಿಗೆ ಬಂದು ಒಂದು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಸೆನ್ಸಸ್ ಅನ್ನ ಮಾಡಲಾಗ್ತಾ ಇದೆ ಸೊ ಆ ರೀತಿಗೆ ಮನೆ ಮನೆಗೆ ಬಂದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಸೊ ಬೂತ್ ಲೆವೆಲ್ ಆಫೀಸರ್ಸ್ ವಿಲ್ ವಿಸಿಟ್ ಹೌಸ್ ಹೋಲ್ಡ್ಸ್ ಟು ವೆರಿಫೈ ವೋಟರ್ ಡೀಟೇಲ್ಸ್ ಅಂದ್ರೆ ಮತದಾರರ ಒಂದು ಡೀಟೇಲ್ಸ್ ಏನಿರುತ್ತೆ, ಮಾಹಿತಿ ಏನಿರುತ್ತೆ ಅದನ್ನ ಪರಿಷ್ಕರಣೆ ಮಾಡುವ ಉದ್ದೇಶದಿಂದ ಬೂತ್ ಮಟ್ಟದ ಅಧಿಕಾರಿಗಳು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಫೋಕಸ್ ಆನ್ ರಿಮೂವಿಂಗ್ ಡಿಸೀಸ್ಡ್ ಅಂದ್ರೆ ಸೊ ಯಾರು ಮರಣವನ್ನ ಹೊಂದಿರ್ತಾರೆ, ಶಿಫ್ಟೆಡ್ ಅಂದ್ರೆ ಯಾರು ಏನೋ ಆ ಒಂದು ಪ್ರದೇಶದಲ್ಲಿ ಇರೋದಿಲ್ಲ, ಅಥವಾ ಡ್ಯೂಪ್ಲಿಕೇಟ್ ವೋಟರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ನಕಲಿ ಮತದಾರರು ಯಾರ್ಯಾರು ಇರ್ತಾರೆ. ನಕಲಿ ಅಂದ್ರೆ ಎರಡೆರಡು ಅಡ್ರೆಸ್ ಅಲ್ಲಿ ಸೇಮ್ ಪರ್ಸನ್ ವೋಟಿಂಗ್ ಎಲೆಕ್ಟರಲ್ ರೋಲ್ಸ್ ಏನು ರಿಜಿಸ್ಟರ್ ಆಗಿರುತ್ತೆ ಆ ರೀತಿಯ ಡ್ಯೂಪ್ಲಿಕೇಸಿಯನ್ನ ರಿಮೂವ್ ಮಾಡುವ ಉದ್ದೇಶದಿಂದ ಈ ಬೂತ್ ಲೆವೆಲ್ ಅಧಿಕಾರಿಗಳು ಮನೆ ಮನೆಗೆ ವಿಸಿಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಎರಡನೇದು, ಈ ಒಂದು ಕ್ಯಾಂಪೇನ್ ಅಲ್ಲಿ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಂಟಿಗ್ರೇಷನ್ ವಿತ್ ಆಧಾರ್ ಕಾರ್ಡ್ ಅಂದ್ರೆ ನಮ್ಮ ಒಂದು ಮತದಾನದ ಎಲೆಕ್ಟರಲ್ ರೋಲ್ ಏನಿರುತ್ತೆ ಸೊ ಅದನ್ನ ನಮ್ಮ ಆಧಾರ್ನೊಂದಿಗೆ ಸಂಯೋಜನೆ ಮಾಡಲಾಗುತ್ತೆ. ಸೊ ದಟ್ ಈಸ್ ವಾಲಂಟ್ರಿ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಾವು ರಿಜಿಸ್ಟರ್ ಮಾಡಬಹುದಾಗಿರುತ್ತೆ. ಸೊ ಯೂಸ್ ಆಫ್ GIS ಮ್ಯಾಪಿಂಗ್ ಅಂಡ್ ಮೊಬೈಲ್ ಆಪ್ಸ್ ಫಾರ್ ರಿಯಲ್ ಟೈಮ್ ಅಪ್ಡೇಟ್ಸ್ ಅಂದ್ರೆ ನೈಜ ಸಮಯದ ನವೀಕರಣಕ್ಕಾಗಿ ಸೊ GIS ಮ್ಯಾಪಿಂಗ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಅನ್ನ ಕೂಡ ಸೊ ಈ
ಒಂದು ಇನಿಷಿಯೇಟಿವ್ ಅಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಸ್ಪೆಷಲ್ ಫೋಕಸ್ಡ್ ಏರಿಯಾಸ್ ಯಾವುದು, ವಿಶೇಷವಾಗಿ ಎಲ್ಲಿ ಹೆಚ್ಚಿನ ಗಮನವನ್ನ ನೀಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಅರ್ಬನ್ ಸ್ಲಮ್ಸ್, ನಗರ ಪ್ರದೇಶದಲ್ಲಿರ್ತಕ್ಕಂಥ ಕೊಳೆಗೇರಿ ಪ್ರದೇಶಗಳು, ಟ್ರೈಬಲ್ ಬೆಲ್ಟ್ಸ್ ಅಂದ್ರೆ ಬುಡಕಟ್ಟು ಜನಾಂಗಗಳಿರ್ತಕ್ಕಂಥ ಒಂದು ಪ್ರದೇಶಗಳು, ಅಂಡ್ ಬಾರ್ಡರ್ ಏರಿಯಾಸ್, ಯಾಕಂದ್ರೆ ಇನ್ಫ್ರಿಂಜ್ಮೆಂಟ್ ಅಥವಾ ಬೇರೆ ದೇಶಗಳಿಂದ ವಲಸೆ ಬಂದಿರತಕ್ಕಂಥವರ ಸಂಖ್ಯೆ ನಮ್ಮ ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರುವ ಕಾರಣದಿಂದ ಸೊ ಈ ಮೂರು ವಲಯಗಳನ್ನ ಹೆಚ್ಚಿನ ಆದ್ಯತಾ ಪ್ರದೇಶಗಳನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಜೊತೆಗೆ ಫಸ್ಟ್ ಟೈಮ್ ವೋಟರ್ಸ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮತದಾನವನ್ನ ಮಾಡ್ತಕ್ಕಂಥ ಫಸ್ಟ್ ಟೈಮ್ ವೋಟರ್ಸ್ ಯಾರಿರ್ತಾರೆ ಸೊ ಇವರ ಬಗ್ಗೆ ಕೂಡ, ಮತ್ತೆ ಮಾರ್ಜಿನಲೈಸ್ಡ್ ಕ್ಲಾಸಸ್ ಅಥವಾ ಶೋಷಿತ ವರ್ಗಗಳೇನಿರ್ತವೆ ಸೊ ಇವರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಈ ಒಂದು ರಿಫಾರ್ಮ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ದೇರ್ ಇಸ್ ಅ ಸ್ಕೋಪ್ ಫಾರ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆಲ್ಸೋ, ಅಂದ್ರೆ ಸಾರ್ವಜನಿಕರು ಕೂಡ ಈ ಒಂದು ಉಪಕ್ರಮದಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಸೊ ನಾವು ಯಾವ ರೀತಿ ಭಾಗವಹಿಸಬಹುದು ಅಂತ ನಾವು ನೋಡೋದಾದ್ರೆ ಸೊ ಸಿಟಿಸನ್ಸ್ ಕ್ಯಾನ್ ವೆರಿಫೈ ಅಂಡ್ ಅಪ್ಡೇಟ್ ದೇರ್ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್ ಅವರಿಗೆ ಗೊತ್ತಿರುತ್ತೆ, ಅವರ ID ಪ್ರೂಫ್ ಅಲ್ಲಿ ಒಂಥರ ಮಾಹಿತಿ ಇರುತ್ತೆ, ಏನೋ ಎಲೆಕ್ಷನ್ ಕಾರ್ಡ್ ಅಲ್ಲೇ ಬೇರೆ ತರ ಮಾಹಿತಿ ಇರುತ್ತೆ. ಸೊ ಆ ರೀತಿಯಾಗಿ ದೋಷಗಳಿದ್ದಾಗ ನಾವು ಸ್ವಯಂ ಪ್ರೇರಿತವಾಗಿ ಅದನ್ನ ನಾವು ಸರಿಪಡಿಸ್ಕೊಳ್ಬಹುದಾಗಿರುತ್ತೆ. ಸೊ ವೋಟರ್ ಹೆಲ್ಪ್ ಲೈನ್ ಆಪ್ ನ ಮುಖಾಂತರ ನಾವು ಅದನ್ನ ಸರಿಪಡಿಸ್ಕೊಳ್ಬಹುದು. NVSP ಪೋರ್ಟಲ್ ಅಂತ ಹೇಳ್ತೇವೆ, ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ಗೆ ನಾವು ಹೋಗ್ಬೋದಾಗಿರುತ್ತೆ. ಅಥವಾ BLOs ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅನ್ನ ನಾವು ವಿಸಿಟ್ ಮಾಡುವ ಮುಖಾಂತರ ಸೊ ನಮಗೆ ಏನಾದರೂ ಏರರ್ಸ್ ಗೊತ್ತಿದ್ರೆ ನಾವು ಅದನ್ನ ವಾಲಂಟಿಯರ್ ಆಗಿ ಹೋಗಿ ಅದನ್ನ ಸರಿಪಡಿಸ್ಕೊಳ್ಬಹುದಾಗಿರುತ್ತೆ. ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ವಿಂಡೋ ವಿಲ್ ಬಿ ಓಪನ್ ಫಾರ್ ಕರೆಕ್ಷನ್. ಸೊ ನಮ್ದೇನಾದ್ರೂ ಕರೆಕ್ಷನ್ಸ್ ಇದ್ದರೆ ಅಥವಾ ದೋಷಗಳಿದ್ದರೆ ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಆ ವಿಂಡೋ ಅಂತಕ್ಕಂಥದ್ದು ನಮಗೆ ಲಭ್ಯವಿರುತ್ತೆ. ಸೊ ಅದರ ಮುಖಾಂತರ ಸಾರ್ವಜನಿಕರು ಕೂಡ ನೇರವಾಗಿ ಒಂದು ಸರ್ ಇನಿಷಿಯೇಟಿವ್ ಅಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ವಿಶ್ವಸಂಸ್ಥೆಯ ಸೈಬರ್ ಅಪರಾಧ ಒಪ್ಪಂದಕ್ಕೆ ಸಹಿ ಹಾಕದಿರಲು ಭಾರತ ಉಲ್ಲೇಖಿಸಿರುವ ಪ್ರಮುಖ ಕಳವಳಗಳು ಯಾವುವು? What are the key concerns cited by India for not signing the UN Cyber Crime Treaty? ಸೊ ವಿಶ್ವಸಂಸ್ಥೆಯ ಸೈಬರ್ ಅಪರಾಧಗಳ ಒಂದು ಒಪ್ಪಂದವನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಯಾಕಂದ್ರೆ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ಆ ದೇಶದ ಪ್ರಜೆಗಳು ಆ ದೇಶದ ಪ್ರಜೆಗಳ ಮೇಲೆ ಮಾಡ್ಬೇಕಂತೇನಿಲ್ಲ. ಸೊ ಇದು ಟ್ರಾನ್ಸ್ ಬೌಂಡ್ರಿ, ಯಾವುದೋ ಒಂದು ದೇಶದಲ್ಲಿ ಕುತ್ಕೊಂಡು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಪ್ರಜೆಯ ಮೇಲೆ ಒಂದು ಸೈಬರ್ ಕ್ರೈಮ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೋಆಪರೇಷನ್ ಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ಯುನೈಟೆಡ್ ನೇಷನ್ ಸೈಬರ್ ಕ್ರೈಮ್ ಟ್ರೀಟಿ ಅಂತ ಮಾಡಿದ್ದಾರೆ. ಸೊ ಇದು ನಿಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ಸೆ ರೈಟಿಂಗು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನಿಮ್ಮ ಜನರಲ್ ಸ್ಟಡೀಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಪ್ರೀವಿಯಸ್ ಆರ್ಟಿಕಲ್ ಕೂಡ ನಾನು ಎಲೆಕ್ಷನ್ ರಿಫಾರ್ಮ್ಸ್ ಏನ್ ಮಾಡಿದ್ದೇನೆ ಸೊ ಚುನಾವಣೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸುದ್ದಿಯಲ್ಲಿರುವ ಕಾರಣದಿಂದ ಸೊ ಯು ಮೇ ಗೆಟ್ ಅ ಎಸ್ಸೆ ರೈಟಿಂಗ್ ಆನ್ ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ನಮಗೆ ಪ್ರಶ್ನೆ ಬರ್ಬೋದಾಗಿರುತ್ತೆ. ಸೊ ಸರ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಸೈಬರ್ ಕ್ರೈಮ್ ಇಸ್ ಎನಿ ಡೇ ಗೋ ಟಾಪಿಕ್ ಆಗಿರುತ್ತೆ. ಸೊ ಅದರಿಂದ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ ಒಂದು ಸೈಬರ್ ಕ್ರೈಮ್ ಟ್ರೀಟಿಗೆ ಭಾರತ ರಾಷ್ಟ್ರ ಸಹಿ ಹಾಕಿಲ್ಲ. ಅದಕ್ಕೆ ಭಾರತ ರಾಷ್ಟ್ರ ಕೊಟ್ಟಿರ್ತಕ್ಕಂಥ ಕಾರಣಗಳು ಏನು ಅನ್ನೋದನ್ನ ನಾನಿಲ್ಲಿ ಹೇಳ್ತೇನೆ. ಸೊ ಕಾರಣಗಳೇನು ಅಂದ್ರೆ ಗೌಪ್ಯತೆ, ಸಾರ್ವಭೌಮತ್ವ ಮತ್ತೆ ನಿಬಂಧಗಳ ಸಂಭಾವ್ಯ ದುರುಪಯೋಗ, ನಮ್ಮ ಪ್ರೈವಸಿಗಾಗಿರ್ಬೋದು. ಯಾಕಂದ್ರೆ ನಾವು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದಾಗ ಸೊ ಕೆಲವೊಂದು ಡೇಟಾವನ್ನ ನಾವು ಶೇರ್ ಮಾಡಬೇಕಾಗಿರುತ್ತೆ, ಅದರಿಂದ ನಮ್ಮ ಪ್ರೈವಸಿ ಹಾಳಾಗುತ್ತೆ. ಸಾವೆರ್ನಿಟಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಕಾನೂನುಗಳನ್ನ ಮಾಡಿ ಅದನ್ನ ನಮ್ಮ ಮೇಲೆ ಹೇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ. ಅಂಡ್ ಪೊಟೆನ್ಷಿಯಲ್ ಮಿಸ್ಯೂಸ್ ಆಫ್ ಪ್ರಾವಿಷನ್ಸ್, ಅದರಲ್ಲಿರ್ತಕ್ಕಂಥ ನಿಬಂಧನೆಗಳನ್ನ ಬಳಸಿಕೊಂಡು ಸೊ ಅದನ್ನ ದುರುಪಯೋಗ ಪಡಿಸಿಕೊಳ್ಳುವ ಕಾರಣಗಳನ್ನ ಕೋಟ್ ಮಾಡುವ ಮುಖಾಂತರ ಭಾರತ ರಾಷ್ಟ್ರ ಪ್ರಸ್ತುತವಾಗಿ ಈ ಒಂದು ಒಪ್ಪಂದಕ್ಕೆ ಸೇರಿಲ್ಲ. ಸೊ ಭವಿಷ್ಯದಲ್ಲಿ ಸೇರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಯುನೈಟೆಡ್ ನೇಷನ್ ಟ್ರೀಟಿ ಆನ್ ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದಕ್ಕೆ ಪ್ರಸ್ತುತವಾಗಿ 72 ನೇಷನ್ಸ್ 72 ರಾಷ್ಟ್ರಗಳು ಸಹಿ ಹಾಕಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಈ ಒಂದು ಒಪ್ಪಂದದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಭಾರತ ರಾಷ್ಟ್ರ
ಅಬ್ಸ್ಟೈನ್ ಮಾಡಿರುತ್ತೆ. ಅಬ್ಸ್ಟೈನ್ ಅಂದರೆ ಅದನ್ನು ಹಿಂದೆ ಸರಿದಿರುತ್ತೆ. ಅಬ್ಸ್ಟೈನ್ ಮಾಡಿದೆ ಅಂದರೆ ಇಟ್ ಡಸಂಟ್ ಮೀನ್ ರಿಜೆಕ್ಷನ್, ಅಂದರೆ ಅದನ್ನು ಸಂಪೂರ್ಣವಾಗಿ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತಲ್ಲ. ಇಟ್ ಮೇ ಜಾಯಿನ್ ಲೇಟರ್ ವಿತ್ ನೆಗೋಷಿಯೇಟೆಡ್ ಸೇಫ್ ಗಾರ್ಡ್ಸ್, ಅಂದರೆ ನಮ್ಮ ಒಂದು ಪ್ರೈವಸಿಗೆ ಯಾವುದೇ ಧಕ್ಕೆ ಆಗದ ಹಾಗೆ ಕೆಲವೊಂದು ಸಮಾಲೋಚನೆಗಳನ್ನು ನಡೆಸಿದ ನಂತರ ಭಾರತ ರಾಷ್ಟ್ರ ಈ ಒಂದು ಒಪ್ಪಂದಕ್ಕೆ ಸೇರಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಭಾರತ ದೇಶದ ಪ್ರಜೆಗಳು ಕೂಡ ಈ ಒಂದು ಸೈಬರ್ ಕ್ರೈಮ್ನ ಬಲಿಪಶುಗಳು ಅಥವಾ ವಿಕ್ಟಿಮ್ಸ್ ಆಗಿರ್ತಕ್ಕಂಥದ್ದನ್ನ ನೀವೇ ದಿನನಿತ್ಯದ ಸುದ್ದಿಗಳಲ್ಲಿ ನೋಡಿರ್ತೀರ. ಹಾಗಿದ್ರೆ ವಾಟ್ ಈಸ್ ದಿಸ್ ಟ್ರೀಟಿ? ಈ ಒಂದು ಒಪ್ಪಂದದಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಈ ಒಪ್ಪಂದವನ್ನ ನಾವು ಕಂಪ್ಲೀಟ್ ಆಗಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಎಗೇನ್ಸ್ಟ್ ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ. ಅಂದ್ರೆ ಸೈಬರ್ ಅಪರಾಧಗಳ ವಿರುದ್ಧ ವಿಶ್ವಸಂಸ್ಥೆಯ ಒಡಂಬಡಿಕೆ ಅಂತಕ್ಕಂಥದ್ದು ಇದರ ಸಂಪೂರ್ಣ ಹೆಸರಾಗಿರುತ್ತೆ. ಸೊ ಪ್ರಸ್ತುತವಾಗಿ 2025 ಅಕ್ಟೋಬರ್ 25ನೇ ತಾರೀಕಿನವರೆಗೆ 72 ರಾಷ್ಟ್ರಗಳು ಇದಕ್ಕೆ ಸಹಿಯನ್ನ ಹಾಕಿರ್ತವೆ. ಸೊ ಈ ಒಂದು ಡಿಕ್ಲರೇಷನ್ ಅಥವಾ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು ವಿಯಟ್ನಾಂನ ಹನಾಯ್ನಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಇದರ ಉದ್ದೇಶ ಏನು ಅಂದರೆ ಎಸ್ಟಾಬ್ಲಿಷ್ ಅ ಗ್ಲೋಬಲ್ ಲೀಗಲ್ ಫ್ರೇಮ್ವರ್ಕ್ ಟು ಕಂಬ್ಯಾಟ್ ಸೈಬರ್ ಕ್ರೈಮ್. ನ್ಯಾಷನಲ್ ಲೆವೆಲ್ ಅಲ್ಲಿ ಆಯಾ ರಾಷ್ಟ್ರಗಳು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ಬಿಯಾಂಡ್ ದಿ ಬೌಂಡ್ರೀಸ್ ಇರುವ ಕಾರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳನ್ನು ಮಾಡುವ ಉದ್ದೇಶದಿಂದ ಸೊ ಈ ಒಂದು ಒಡಂಬಡಿಕೆಯನ್ನ ಮಾಡಲಾಗಿರುತ್ತೆ. ಅದರ ಜೊತೆಗೆ ಇಟ್ ಎನ್ಹಾನ್ಸಸ್ ಕ್ರಾಸ್ ಬಾರ್ಡರ್ ಕೋಆಪರೇಷನ್ ಇನ್ ಇನ್ವೆಸ್ಟಿಗೇಷನ್ ಅಂಡ್ ಪ್ರಾಸಿಕ್ಯೂಷನ್, ಅಂದ್ರೆ ಈ ರಾಷ್ಟ್ರಗಳ ಹೊರಗಡೆ ಅಂದ್ರೆ ಗಡಿಯಾಚೆಗೆ ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಗಡಿಯಾಚೆಗಿನ ತನಿಖೆ ಮತ್ತು ಕಾನೂನು ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಸೊ ಈ ಒಂದು ಒಪ್ಪಂದ ಅಂತಕ್ಕಂಥದ್ದು ತುಂಬಾ ಬೆಂಬಲವಾಗಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಸಪೋರ್ಟ್ಸ್ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಡೆವಲಪಿಂಗ್ ಕಂಟ್ರೀಸ್, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಮರ್ಥ್ಯ ಅಭಿವೃದ್ಧಿಗೆ ಕೂಡ ಈ ಒಂದು ಒಪ್ಪಂದ ಸಹಾಯ ಆಗ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಸ್ಕೋಪ್ ಅಥವಾ ಇದರ ವ್ಯಾಪ್ತಿ ಏನು? ಯಾವ ರೀತಿಯ ಸೈಬರ್ ಕ್ರೈಮ್ಗಳನ್ನು ಇದರೊಳಗಡೆ ಸೇರಿಸಲಾಗಿದೆ ಅಂತ ನಾವು ನೋಡೋದಾದ್ರೆ, ಹ್ಯಾಕಿಂಗ್, ransomware, online fraud, illegal interception, money laundering and non-consensual sharing of intimate images, ಅಂದ್ರೆ ನಮ್ಮ ದೃಶ್ಯಗಳನ್ನ ನಮ್ಮ ಒಂದು ಒಪ್ಪಿಗೆ ಇಲ್ಲದೆ ಶೇರ್ ಮಾಡ್ತಕ್ಕಂಥದ್ದಾಗಿರ್ಲಿ, ಸೈಬರ್ನ ಮುಖಾಂತರ ನಮ್ಮ ಹಣವನ್ನ ಕದಿತಕ್ಕಂಥದ್ದಾಗ್ಲಿ, ಈ ರೀತಿಯ ಎಲ್ಲ ಅಪರಾಧಗಳೇನಿರುತ್ತೆ ಆ ಎಲ್ಲ ಅಪರಾಧಗಳನ್ನ ನಿಗ್ರಹ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಒಪ್ಪಂದವನ್ನ ಮಾಡಲಾಗಿರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಪ್ರಾವಿಷನ್ಸ್ ಫಾರ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಶೇರಿಂಗ್ ಇನ್ ಸೀರಿಯಸ್ ಕ್ರೈಮ್ಸ್. ಏನಾದರೂ ಗಂಭೀರವಾಗಿರ್ತಕ್ಕಂಥ ಅಪರಾಧಗಳು ಸಂಭವಿಸಿದ್ದಲ್ಲಿ ವಿದ್ಯುನ್ಮಾನ ಸಾಕ್ಷ್ಯ ಹಂಚಿಕೆಗೂ ಕೂಡ ಇದರಲ್ಲಿ ಒಪ್ಕೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ US ಪ್ರಜೆಗೆ ನಮ್ಮ ದೇಶದಿಂದ ಸೈಬರ್ ಕ್ರೈಮ್ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಸೊ ನಾವು ಡೇಟಾವನ್ನೆಲ್ಲ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನಿಕ್ ಫಾರ್ಮೆಟ್ನಲ್ಲಿ ನಾವು ಸಂಪೂರ್ಣ ಡೇಟಾವನ್ನು ಕೊಡಬೇಕಾಗಿರುತ್ತೆ. ಸೊ ಎಲ್ಲ ಕಾರಣಗಳಿಂದ ಭಾರತ ದೇಶ ನಮ್ಮ ಪ್ರೈವಸಿಗೆ ಧಕ್ಕೆ ಬರಬಹುದು ಅನ್ನೋ ಕಾರಣಕ್ಕಾಗಿ ಪ್ರಸ್ತುತವಾಗಿ ಈ ಒಂದು ಒಡಂಬಡಿಕೆಗೆ ಸೇರ್ಕೊಂಡಿಲ್ಲ. ನಾವು ವಾಟ್ ಈಸ್ ಇಂಡಿಯಾಸ್ ಪೊಸಿಷನ್, ವೈ ಇಟ್ ಈಸ್ ಅಬ್ಸ್ಟೇನ್? ಸೊ ನಾನು ಮುಂಚೆನೆ ಹೇಳಿದಾಗೆ ರಿಸ್ಕ್ ಆಫ್ ಓವರ್ ರೀಚ್, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ತುಂಬಾ ಒತ್ತಡವನ್ನ ಹೇರ್ತಕ್ಕಂಥ ಒಂದು ಸಾಧ್ಯತೆ ಇರ್ಬೋದು, ಇದು ಒನ್ ಪಾಸಿಬಿಲಿಟಿ. ಎರಡನೇದು ಕ್ರಿಮಿನಲೈಸೇಷನ್ ಆಫ್ ಲೆಜಿಟಿಮೇಟ್ ಆನ್ಲೈನ್ ಆಕ್ಟಿವಿಟೀಸ್, ಅಂದ್ರೆ ನಾವು ಕಾನೂನಿನ ವ್ಯಾಪ್ತಿಯೊಳಗಡೆನೆ ಆ ಒಂದು ಆನ್ಲೈನ್ ಅನ್ನ ಬಳಕೆ ಮಾಡಿರ್ತೇವೆ. ಸೊ ಅದನ್ನೂ ಕೂಡ ಅಪರಾಧೀಕರಣ ಮಾಡ್ತಕ್ಕಂಥದ್ದು ಅಥವಾ ಕ್ರಿಮಿನಲೈಸೇಷನ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಭಾರತ ರಾಷ್ಟ್ರದ ನಿಲುವಾಗಿರುತ್ತೆ. ಅಂಡ್ ಆಬ್ಸೆನ್ಸ್ ಆಫ್ ರೋಬಸ್ಟ್ ಸೇಫ್ ಗಾರ್ಡ್ಸ್, ಇನ್ನೂ ಕೂಡ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅತ್ಯುತ್ತಮ ಮಟ್ಟದ ಸೇಫ್ ಗಾರ್ಡ್ಗಳನ್ನ ನಾವಿನ್ನೂ ಮಾಡದೇ ಇರುವ ಕಾರಣದಿಂದ ಸೊ ಗುಡ್ ಪರ್ಪಸ್ ಅಂಡ್ ಬ್ಯಾಡ್ ಪರ್ಪಸ್ ಅಂತಕ್ಕಂಥ ಒಂದು ಡಿಮಾರ್ಕೇಶನ್ ಪ್ರಾಪರ್ ಆಗಿ ಇಲ್ಲ ಅನ್ನುವ ಕಾರಣದಿಂದ ನಮ್ಮ ಭಾರತ ದೇಶ ಇದನ್ನ ಅಬ್ಸ್ಟೇನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಸಾವರ್ನಿಟಿ ಇಶ್ಯೂಸ್ ಆಗುತ್ತೆ, ಸಾರ್ವಭೌಮತ್ವದ ಸಮಸ್ಯೆಗಳಾಗುತ್ತೆ. ಬಿಕಾಸ್ ದ ಟ್ರೀಟೀಸ್ ಪ್ರಾವಿಷನ್ಸ್ ಆನ್ ಕ್ರಾಸ್ ಬಾರ್ಡರ್ ಡೇಟಾ ಶೇರಿಂಗ್ ಅಂಡ್ ಫಾರಿನ್ ಜ್ಯೂರಿಸ್ಡಿಕ್ಷನ್ ರೇಸ್ಡ್ ರೆಡ್ ಫ್ಲಾಗ್ಸ್ ಫಾರ್ ದಿ ಇಂಡಿಯನ್ ಲೀಗಲ್ ಆಟಾನಮಿ, ಅಂದ್ರೆ ನಮ್ಮ ಭಾರತ ದೇಶದ ಕಾನೂನು ಸ್ವಾಯತ್ತತೆ ಏನಿರುತ್ತೆ ಸೊ ಅದಕ್ಕೆ ಧಕ್ಕೆ ಬರ್ಬೋದು. ಅದರಿಂದ ಅಂತಾರಾಷ್ಟ್ರೀಯ ಕಾನೂನುಗಳು ನಮ್ಮ ಒಂದು ಕಾನೂನುಗಳನ್ನ ಓವರ್ ರೈಡ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ಬೋದು ಅನ್ನೋ ಒಂದು ಕಾರಣದಿಂದ ನಮ್ಮ ಭಾರತ ದೇಶ ಇದನ್ನ ಅಬ್ಸ್ಟೇನ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
20ನೇ ಪೂರ್ವ ಏಷ್ಯಾ ಶೃಂಗಸಭೆ 2025ರಲ್ಲಿ ಯಾವ ಘೋಷಣೆಯನ್ನು ಅಂಗೀಕರಿಸಿತು? ದಿ 20th ಈಸ್ಟ್ ಏಷ್ಯಾ ಸಮಿಟ್ ಅಡಾಪ್ಟೆಡ್ ವಿಚ್ ಡಿಕ್ಲರೇಷನ್ ಇನ್ 2025? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈಸ್ಟ್ ಏಷ್ಯಾದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು. ಸೊ ಈಸ್ಟ್ ಏಷ್ಯಾ ಅಂದರೆ ನಿಮಗೆ ಗೊತ್ತಿರುತ್ತೆ, ಸೊ ಅದು ಕೇವಲ ಜಿಯೋಗ್ರಫಿ ಮಾತ್ರ ಅಲ್ಲ, ಅಂದರೆ ಭೌಗೋಳಿಕವಾಗಿ ಆ ಪ್ರದೇಶದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಮಾತ್ರ ಅಲ್ಲ, ಈವನ್ ಈಸ್ಟ್ ಏಷ್ಯಾದಿಂದ ಹೊರಗಡೆ ಇರ್ತಕ್ಕಂಥ ರಾಷ್ಟ್ರಗಳು ಕೂಡ ಇದರ ಭಾಗವಾಗಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶೃಂಗಸಭೆ ನಡೆದಿರುತ್ತೆ 2025ರಲ್ಲಿ. ಯಾವ ರೀತಿ ಬ್ರಿಕ್ಸ್ ಶೃಂಗಸಭೆ ನಡೆಯುತ್ತೆ, ಸಾರ್ಕ್ ನಡೆಯುತ್ತೆ, ಅದೇ ರೀತಿ ಈ ಒಂದು ಈಸ್ಟ್ ಏಷ್ಯಾ ಸಮಿಟ್ ನಡೆದಿರುತ್ತೆ. ಸೊ ಈ ಒಂದು ಈಸ್ಟ್ ಏಷ್ಯಾ ಸಮಿಟ್ 2025ರಲ್ಲಿ ಏನು ಕಂಡಕ್ಟ್ ಮಾಡಲಾಗಿರುತ್ತೆ, ಸೊ ಆ ಸಮಯದಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥ ಡಿಕ್ಲರೇಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಸಮಿಟ್ ಎಲ್ಲಿ ನಡೆದಿದೆ ಅಂದ್ರೆ ನೀವು ಇದಕ್ಕೆ ಆನ್ಸರ್ ಅನ್ನ ಸುಲಭವಾಗಿ ನೀಡಬಹುದಾಗಿರುತ್ತೆ. ಈ ಸಮಿಟ್ ನಡೆದಿರ್ತಕ್ಕಂಥದ್ದು ಮಲೇಷಿಯಾದಲ್ಲಿ. ಸೊ ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ನಡೆದಿರ್ತಕ್ಕಂಥದ್ದು. ಅದರಿಂದ ಈ ಡಿಕ್ಲರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾಂತಿ ಮತ್ತು ಸ್ಥಿರತೆಯ ಕುರಿತಾದ ಕೌಲಾಲಂಪುರ್ ಘೋಷಣೆ ಅಂತ ಹೇಳ್ತೇವೆ. ಕೌಲಾಲಂಪುರ್ ಡಿಕ್ಲರೇಷನ್ ಆನ್ ಪೀಸ್ ಅಂಡ್ ಸ್ಟೆಬಿಲಿಟಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಈಸ್ಟ್ ಏಷ್ಯಾ ಸಮಿಟ್ ಏನು, ಇದರ ಒಳಗಡೆ ಬರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾವ್ದು ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಈಸ್ಟ್ ಏಷ್ಯಾ ನಾವು ಕೇವಲ ಜಿಯೋಗ್ರಫಿಯನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಹೇಳ್ತೇವೆ. ಮಂಗೋಲಿಯಾ, ಚೈನಾ, ತೈವಾನ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಮತ್ತು ಜಪಾನ್. ಸೊ ಸಾಮಾನ್ಯವಾಗಿ ಈಸ್ಟ್ ಏಷ್ಯಾದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ಈ ವರ್ಷ ಈಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂತೆ 20ನೇ ಸಮಿಟ್ ಅನ್ನ 20ನೇ ಶೃಂಗಸಭೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಕೌಲಾಲಂಪುರ್ ಡಿಕ್ಲರೇಷನ್ ಅನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಎಲ್ಲಿ ನಡೆಯುತ್ತೆ ಆ ಪ್ಲೇಸ್ನ ಹೆಸರಿನ ಮೇಲೆ ಒಂದು ಡಿಕ್ಲರೇಷನ್ ಮಾಡಲಾಗುತ್ತೆ. ಕೌಲಾಲಂಪುರ್ನಲ್ಲಿ ಸಮಿಟ್ ನಡೆದಿರುವ ಕಾರಣದಿಂದ ಸೊ ಅದನ್ನ ಕೌಲಾಲಂಪುರ್ ಡಿಕ್ಲರೇಷನ್ ಅಂತ ಕರೆದಿರ್ತಾರೆ. ಸಪೋಸ್ ಡೆಲ್ಲಿಯಲ್ಲಿ ನಡೆದಿದ್ರೆ ಡೆಲ್ಲಿ ಡಿಕ್ಲರೇಷನ್ ಅಂತ ಕರೀತಾ ಇದ್ರು, ನ್ಯೂಯಾರ್ಕ್ ಅಲ್ಲಿ ನಡೆದಿದ್ರೆ ನ್ಯೂಯಾರ್ಕ್ ಡಿಕ್ಲರೇಷನ್ ಅಂತ ಕರೀತಾ ಇದ್ರು. ಸೊ ಅಷ್ಟೇ ಇದರ ಲಾಜಿಕ್ ಆಗಿರುತ್ತೆ. ಸೊ ಈ ಡಿಕ್ಲರೇಷನ್ ಪ್ರಮುಖವಾಗಿ ಪೀಸ್ ಅಂಡ್ ಸ್ಟೆಬಿಲಿಟಿ, ಶಾಂತಿ ಮತ್ತು ಸ್ಥಿರತೆಗಾಗಿ ಮಾಡಿರ್ತಕ್ಕಂಥ ಒಂದು ಘೋಷಣೆಯಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಮಿಟ್ ಒಕೇಶನ್ ಅನ್ನ ನಾವು ನೋಡೋದಾದ್ರೆ ಸೊ 20th ಸಮಿಟ್ ಆಗಿರುತ್ತೆ. ಸೊ ಮಲೇಷಿಯಾದ ಕೌಲಾಲಂಪುರಂನಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಿಟ್ ಆಗಿರುತ್ತೆ. ಹಾಗಿದ್ರೆ ಸೊ ಮಲೇಷಿಯಾದ ಮ್ಯಾಪ್ ಅನ್ನ ನಾವು ನೋಡೋದಾದ್ರೆ ಸೊ ಮಲೇಷಿಯಾ ಇಸ್ ಬ್ರೋಕನ್ ಇಂಟು 2 ಐಲ್ಯಾಂಡ್ಸ್. ಸೊ 2 ದ್ವೀಪಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನು ನಾವು ವೆಸ್ಟ್ ಮಲೇಷಿಯಾ ಅಂತ ಕರಿತೇವೆ, ಇದನ್ನ ಈಸ್ಟ್ ಮಲೇಷಿಯಾ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಕೌಲಾಲಂಪುರಂ ಅನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮಲೇಷಿಯಾ ಆಗಿರುತ್ತೆ. ಸೊ ದಿಸ್ ಇಸ್ ಬೋರ್ನಿಯೋ ಆಕ್ಚುಲಿ. ಸೊ ಬೋರ್ನಿಯೋದಲ್ಲಿ ನಾವು ಇಂಡೋನೇಷ್ಯಾವನ್ನ ಕೂಡ ನೋಡ್ಬೋದು, ಮಲೇಷಿಯಾದ ಒಂದು ಭಾಗವನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಬ್ರುನಿಯನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಲೇಷಿಯಾಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಕೋರ್ ಥೀಮ್ಸ್ ಏನು, ಈ ಒಂದು ಡಿಕ್ಲರೇಷನ್ ಅನ್ನ ಪ್ರಮುಖ ವಿಷಯಗಳೇನು ಅಂತ ನಾವು ನೋಡೋದು ಆದ್ರೆ ಪೀಸ್, ಸ್ಟೆಬಿಲಿಟಿ ಅಂಡ್ ಪ್ರಾಸ್ಪ್ಯಾರಿಟಿ ಇನ್ ಈಸ್ಟ್ ಏಷ್ಯಾ, ಅಂದ್ರೆ ಪೂರ್ವ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆ ಮತ್ತೆ ಸಮೃದ್ಧಿಯನ್ನ ಸ್ಥಾಪಿಸ್ತಕ್ಕಂಥದ್ದು ಈ ಘೋಷಣೆಯ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಟ್ರಸ್ಟ್ ಅಂಡ್ ಟ್ರಾನ್ಸ್ಪರೆಂಟ್, ಪ್ರಿಡಿಕ್ಟಬಲ್, ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇನ್ ರೀಜನಲ್ ಅಫೇರ್ಸ್, ಅಂದ್ರೆ ಪ್ರಾಂತೀಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪಾರದರ್ಶಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಮಲ್ಟಿಲ್ಯಾಟ್ರಲಿಸಮ್ ಗ್ರೌಂಡೆಡ್ ಇನ್ ದಿ UN ಚಾರ್ಟರ್ ಅಂಡ್ ಇಂಟರ್ನ್ಯಾಷನಲ್ ಲಾ, ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳೇನಿರ್ತವೆ ಅದರ ವ್ಯಾಪ್ತಿಯೊಳಗೆ ಎಲ್ಲ ಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಎಲ್ಲ ಈಸ್ಟ್ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಾಟರ್ ರಿಸೋರ್ಸಸ್ ಇರುತ್ತೆ. ಆ ವಾಟರ್ ರಿಸೋರ್ಸಸ್ UN ಕ್ಲಾಸ್ ನ ಪ್ರಕಾರ, ಅಂದ್ರೆ ಯುನೈಟೆಡ್ ನೇಷನ್ ಲಾ ಆಫ್ ಕನ್ವೆನ್ಷನ್ ಆನ್ ಸಿ ಏನಿರುತ್ತೆ ಆ ಸಮುದ್ರದ ಕಾನೂನುಗಳ ಪ್ರಕಾರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಷ್ಟಿರುತ್ತೆ ಅಷ್ಟರಲ್ಲಿ ಮಾತ್ರ ನಾವು ಸಂಪನ್ಮೂಲಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ರೀಇನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಶೃಂಗಸಭೆಯ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ರೀಅಫರ್ಮೇಷನ್ ಆಫ್ ಪಾಸ್ಟ್ ಡಿಕ್ಲರೇಷನ್ಸ್, ಅಂದ್ರೆ ಹಿಂದೆ ಏನೇನು ಘೋಷಣೆಗಳನ್ನ ಮಾಡಿರ್ತಾರೆ ಅದನ್ನ ಮತ್ತೊಮ್ಮೆ ಪುನರುಚ್ಚಾರಣೆ ಮಾಡಲಾಗಿರುತ್ತೆ. ಸೊ ಹಿಂದೆಯ ಪ್ರಮುಖ ಘೋಷಣೆಗಳು 2005ರಲ್ಲಿ ಇದೇ ಕೌಲಾಲಂಪುರ್ ಡಿಕ್ಲರೇಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಫೌಂಡೇಶನಲ್ ವಿಷನ್ ಅಂತ ಹೇಳ್ತೇವೆ.
ಅದಾದ್ಮೇಲೆ 2010ರಲ್ಲಿ ಹನಾಯ್ ಡಿಕ್ಲರೇಷನ್ ಅಂತ ಮಾಡಲಾಗಿರುತ್ತೆ. 15 ಮತ್ತೆ ಕೌಲಾಲಂಪುರ್ ಡಿಕ್ಲರೇಷನ್, 20 ಮತ್ತೆ ಹನಾಯ್ ಡಿಕ್ಲರೇಷನ್ ಅನ್ನು ಮಾಡಲಾಗಿರುತ್ತೆ. ಸೊ ಇದನ್ನೆಲ್ಲ ಮತ್ತೆ ರೀಪ್ರೊನೌನ್ಸಿಯೇಷನ್ ಮಾಡಲಾಗಿರುತ್ತೆ. ಹಾಗಿದ್ರೆ ಫೋಕಸ್ಡ್ ಏರಿಯಾಸ್ ಯಾವ್ದ್ಯಾವ್ದು ಅಂದ್ರೆ ಸ್ಟ್ರೆಂಥನಿಂಗ್ ಆಸಿಯನ್ ಸೆಂಟ್ರಲಿಟಿ, ಅಂದ್ರೆ ಆಸಿಯನ್ ಭಾಗ ಏನಿರುತ್ತೆ ಸೊ ಅದನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಅದನ್ನ ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದು. ಆಸಿಯನ್ ಬಗ್ಗೆ ಜಸ್ಟ್ 2 days ಹಿಂದೆ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಕಾರಣ ಏನು ಅಂದ್ರೆ ಆಸಿಯನ್ಗೆ ಈಗ 11th ಕಂಟ್ರಿ ಸೇರ್ಕೊಂಡಿರುತ್ತೆ. ಸೊ 11th ಕಂಟ್ರಿ ಯಾವುದು, ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಸ್ಟ್ 2 days ಹಿಂದೆ ನಾನು ಆಸಿಯನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಆಸಿಯನ್ಗೂ ಮತ್ತು ಭಾರತಕ್ಕೂ ಯಾವ ರೀತಿಯ ಸಂಬಂಧ ಇದೆ, ಆಸಿಯನ್ ನಮ್ಮ ಭಾರತ ದೇಶಕ್ಕೆ ಏನಕ್ಕೆ ಇಂಪಾರ್ಟೆಂಟು, ಎಲ್ಲವನ್ನ ನಾವು ಡಿಸ್ಕಸ್ ಮಾಡಿದ್ದೇನೆ. ಸೊ ಜಸ್ಟ್ ಒನ್ ಸಿಂಪಲ್ ಕ್ವೆಶನ್. ಸೊ 11th ಮೆಂಬರ್ ಆಗಿ ಆಸಿಯನ್ಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಡೈಲಾಗ್ ಅಂಡ್ ಕೋಆಪರೇಷನ್, ಅಂದ್ರೆ ರಾಷ್ಟ್ರಗಳ ನಡುವೆ ಒಂದು ಸಂವಾದ ಮತ್ತು ಸಹಕಾರವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಸೊ ಈ ಒಂದು ಈಸ್ಟ್ ಏಷ್ಯನ್ ಸಮಿಟ್ ಅಂತಕ್ಕಂಥದ್ದು ನಮಗೆ ಸಪೋರ್ಟ್ ಮಾಡುತ್ತೆ. ಅಂಡ್ ಸಪೋರ್ಟಿಂಗ್ ದಿ ಈಸ್ಟ್ ಏಷ್ಯಾ ಸಮಿಟ್ ಪ್ಲಾನ್ ಆಫ್ ಆಕ್ಷನ್ ಅಲೈನ್ಡ್ ವಿತ್ ದಿ ಆಸಿಯನ್ 2045 ಗೋಲ್ಸ್, ಅಂದ್ರೆ ಆಸಿಯನ್ಗೆ ಸಂಬಂಧಪಟ್ಟಂತೆ ಒಂದು ಗುರಿ ಇರುತ್ತೆ. ಆ ಒಂದು ಗುರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸಿಯನ್ ಗುರಿ 2045 ಅಂತ ಹೇಳ್ತೇವೆ. ಸೊ ಆ ಒಂದು 2045ರ ಆಸಿಯನ್ ಗುರಿ ಏನಿರುತ್ತೆ ಸೊ ಅದರ ಜೊತೆಗೆ ಈಸ್ಟ್ ಏಷ್ಯನ್ ಸಮಿಟ್ ಅನ್ನ ಮರ್ಜ್ ಮಾಡ್ತಕ್ಕಂಥದ್ದು ಅಥವಾ ಹೊಂದಾಣಿಕೆ ಮಾಡ್ತಕ್ಕಂಥ ಉದ್ದೇಶ ಕೂಡ ಈ ಒಂದು ಸಮಿಟ್ ನ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಈಸ್ ಸ್ಟ್ರಾಟಜಿಕ್ ರಿಲೆವೆನ್ಸ್ ಫಾರ್ ಇಂಡಿಯಾ, ನಮ್ಮ ಭಾರತ ದೇಶಕ್ಕೆ ಇದರ ಪ್ರಾಮುಖ್ಯತೆ ಏನು? ಯಾಕಂದ್ರೆ ನಾವು ಸೌತ್ ಏಷ್ಯಾದಲ್ಲಿ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಈಸ್ಟ್ ಏಷ್ಯಾ ನಮ್ಮ ನೈಬರೇ ಆಗಿರೋದ್ರಿಂದ ಸೊ ವಿ ಕೆನಾಟ್ ಬಿ ಡಿಸ್ಪೆನ್ಸಿಬಲ್, ಅಂದ್ರೆ ಭಾರತವನ್ನ ನಾವು ಪ್ರತ್ಯೇಕ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಡಿಯಾಸ್ ರೋಲ್ ಏನು ಅಂದ್ರೆ ವಿ ಆರ್ ಫೌಂಡಿಂಗ್ ಮೆಂಬರ್ ಆಫ್ ಈಸ್ಟ್ ಏಷ್ಯನ್ ಸಮಿಟ್. ಈ ಒಂದು ಶೃಂಗಸಭೆಯ ಸಂಸ್ಥಾಪಕ ರಾಷ್ಟ್ರ ಕೂಡ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಬಿಕಾಸ್ ದೇರ್ ಇಸ್ ಅ ಕಾನ್ಸೆಪ್ಟ್ ಅಥವಾ ಒಂದು ವಿಷನ್ ಆಫ್ ಇಂಡಿಯಾ, ನೈಬರ್ಹುಡ್ ಫಸ್ಟ್ ಅಂತ ಒಂದು ವಿಷನ್ ಇದೆ. ಅಂದ್ರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಪ್ರಮುಖ ಅಂತಕ್ಕಂಥ ಒಂದು ವಿಷನ್ ಇದೆ. ಸೊ ಆ ಒಂದು ವಿಷನ್ ನ ದೃಷ್ಟಿಕೋನದ ಕಾರಣದಿಂದ ಸೊ ನಾವು ಈ ಒಂದು ಈಸ್ಟ್ ಏಷ್ಯನ್ ಸಮಿಟ್ ಏನಿದೆ ಸೊ ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿರ್ತಕ್ಕಂಥದ್ದು. ಸೊ ಈ ಕಡಲ ಭದ್ರತೆ ಆಗಿರ್ಬೋದು ಅಥವಾ ಇನ್ಕ್ಲೂಸಿವಿಟಿ ಆಗಿರ್ಬೋದು ಸೊ ಇದರಲ್ಲೆಲ್ಲ ಭಾರತ ರಾಷ್ಟ್ರದ ಪಾತ್ರ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ. ಅದ್ರ ಜೊತೆಗೆ The declaration responds to rising tensions in Indo-Pacific region. ಸೊ ಇಂಡೋ-ಪೆಸಿಫಿಕ್ ಪ್ರಾಂತ್ಯದಲ್ಲಿ ನಿಮಗೆ ಗೊತ್ತಿರುತ್ತೆ ಸೊ ಚೈನಾ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಅತಿಕ್ರಮಣವಾಗಿ, ಅಂದ್ರೆ ಆ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿರುತ್ತೆ, ವಿಶೇಷ ಆರ್ಥಿಕ ವಲಯ ಏನಿರುತ್ತೆ ಅದನ್ನ ಮೀರಿ ಅದು ಸಂಪನ್ಮೂಲಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥ ಸುದ್ದಿಗಳನ್ನ ನೀವು ನೋಡಿರ್ತೀರಾ. ಸೊ ಈ ನಿಟ್ಟಿನಲ್ಲಿ ಆ ಇಂಡೋ-ಪೆಸಿಫಿಕ್ ಪ್ರಾಂತ್ಯದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಒಂದು ಉದ್ವಿಗ್ನತೆ ಏನಿರುತ್ತೆ ಸೊ ಅದನ್ನ ಶಮನ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಸಮ್ಮಿಟ್ ನ ಉದ್ದೇಶವಾಗಿರುತ್ತೆ. ಅದರಿಂದ ಭಾರತ ರಾಷ್ಟ್ರ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಅಥವಾ ಒಂದು ರಾಷ್ಟ್ರವಾಗಿ ಅದರಲ್ಲಿ ಭಾಗವಹಿಸುತ್ತೆ. ಹಾಗಿದ್ರೆ ಸೊ ಈಸ್ಟ್ ಏಷ್ಯನ್ ಸಮ್ಮಿಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಅದರ ಕೋರ್ ಆಬ್ಜೆಕ್ಟಿವ್ಸ್ ಅನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಪೀಸ್, ಸೆಕ್ಯೂರಿಟಿ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್, ಶಾಂತಿ, ಭದ್ರತೆ ಮತ್ತೆ ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಎಲ್ಲಿ ಅಂದ್ರೆ ಆ ಒಂದು ಅಸೋಸಿಯೇಷನ್ ಇರ್ತಕ್ಕಂಥ ರಾಷ್ಟ್ರಗಳ ನಡುವೆ ಇದನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2005ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಮೊದಲ ಸಮಿಟ್ ಅನ್ನ ಮತ್ತೆ 2025ರ ಸಮಿಟ್ ಅನ್ನ ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ಈ ಒಂದು ಶೃಂಗಸಭೆಯನ್ನ ನಡೆಸಿರ್ತಾರೆ. ಸೊ ಈ ಒಂದು ಸಮಿಟ್ ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. 18 ಸದಸ್ಯ ರಾಷ್ಟ್ರಗಳನ್ನ ನಾವು ಈಸ್ಟ್ ಏಷ್ಯಾ ಸಮಿಟ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 10 ರಾಷ್ಟ್ರಗಳು ಆಸಿಯನ್ ನೇಷನ್ಸ್ ಆಗಿರುತ್ತೆ. ಅಂದ್ರೆ ಆಸಿಯನ್ ನಲ್ಲಿರ್ತಕ್ಕಂಥ ಮುಂಚೆ ಇವಾಗ ಹೊಸದಾಗಿ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರವನ್ನ ಹೊರತುಪಡಿಸಿ ಮುಂಚೆ ಇದ್ದಂತ ಎಲ್ಲಾ 10 ರಾಷ್ಟ್ರಗಳು ಈ ಒಂದು ಈಸ್ಟ್ ಏಷ್ಯನ್ ಸಮಿಟ್ ಅಲ್ಲಿ ಇರುತ್ತೆ. ಸೊ ಅದು ಯಾವ್ದಾದ್ರು ಅಂದ್ರೆ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಪೂರ್, ಥೈಲ್ಯಾಂಡ್, ಬ್ರುನೈ, ವಿಯೆಟ್ನಾಂ, ಲಾವೋಸ್, ಮ್ಯಾನ್ಮಾರ್ ಮತ್ತೆ ಕಾಂಬೋಡಿಯಾ ಸೊ ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಇದರ ಜೊತೆಗೆ 8 ರಾಷ್ಟ್ರಗಳನ್ನ ನಾವು ಡೈಲಾಗ್ ಪಾರ್ಟ್ನರ್ಸ್ ಅಂತ ಕರೀತೇವೆ. ಡೈಲಾಗ್ ಅಂದ್ರೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ರಾಷ್ಟ್ರಗಳನ್ನ ನಾವು ಡೈಲಾಗ್ ಅಥವಾ ಸಂವಾದದ ಪಾಲುದಾರಿಕೆ ಅಂತ ಹೇಳ್ತೇವೆ. ಸೊ ಭಾರತ ರಾಷ್ಟ್ರ ಕೂಡ ಡೈಲಾಗ್ ಪಾರ್ಟ್ನರ್ ಆಗಿರುತ್ತೆ. ಸೊ ಭಾರತ ರಾಷ್ಟ್ರದೊಂದಿಗೆ ಚೈನಾ, ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್ ಮತ್ತೆ ರಷ್ಯಾ ಈ ಎಲ್ಲ ರಾಷ್ಟ್ರಗಳನ್ನ ನಾವು ಡೈಲಾಗ್ ಪಾರ್ಟ್ನರ್ಸ್ ಅಂತ ಹೇಳ್ತೇವೆ. ಸೊ ಇದರ ಸ್ವಭಾವ
ಸ್ವಭಾವ, ಸೊ ನೇಚರ್ ಆಫ್ ದಿಸ್ ಸಮಿಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಲೀಡರ್ಸ್ ಲೆಟ್ ಫೋರ್ಮ್ ಹೆಲ್ಡ್ ಆನ್ಯುಯಲಿ ಆಫ್ಟರ್ ಆಸಿಯನ್ ಸಮಿಟ್. ಅಂದ್ರೆ ಇದು ನಾಯಕರನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ನಾಯಕರು ಅಂದ್ರೆ ಪ್ರತಿಯೊಂದು ರಾಷ್ಟ್ರದ ಹೆಡ್ಸ್ ಯಾರಿರ್ತಾರೆ ಅವರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಮೂಹವಾಗಿರುತ್ತೆ. ಸೊ ಈ ಒಂದು ಶೃಂಗಸಭೆಯನ್ನ ಸಾಮಾನ್ಯವಾಗಿ ಪ್ರತಿ ವರ್ಷ ಆಸಿಯನ್ ಸಮಿಟ್ ಆದ ನಂತರ ನಡೆಸ್ತಕ್ಕಂಥದ್ದು ಒಂದು ಸಂಪ್ರದಾಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದಲ್ಲಿ SJ-100 ನಾಗರಿಕ ವಿಮಾನಗಳನ್ನು ತಯಾರಿಸಲು ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜೊತೆ ಯಾವ ಭಾರತೀಯ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ? ಸೊ ವಿಚ್ ಇಂಡಿಯನ್ ಕಂಪನಿ ಹ್ಯಾಸ್ ಸೈನ್ಡ್ ಆನ್ MOU ವಿತ್ ರಷ್ಯಾಸ್ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಟು ಮ್ಯಾನುಫ್ಯಾಕ್ಚರ್ SJ-100 ಸಿವಿಲ್ ಏರ್ಕ್ರಾಫ್ಟ್ಸ್ ಇನ್ ಇಂಡಿಯಾ. ಸೊ ರಷ್ಯಾದವರು ನಮ್ಮ ಭಾರತ ದೇಶದಲ್ಲಿ ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ಏರ್ಕ್ರಾಫ್ಟ್ಗಳನ್ನು, ನಾಟ್ ಹೆಲಿಕಾಪ್ಟರ್, ಏರ್ಕ್ರಾಫ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸೊ ಈಗ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಆ ಒಂದು ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ದಿಸ್ ಇಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ ನಮ್ಮ HAL ಏನಿದೆ, HAL ನೊಂದಿಗೆ ಈಗ ಒಂದು ಒಡಂಬಡಿಕೆಯನ್ನ ಅಥವಾ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಸೊ ರಷ್ಯಾದವರು ನಮ್ಮ ಭಾರತ ದೇಶದೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ HAL ನಲ್ಲಿ SJ-100 ಸಿವಿಲ್ ಏರ್ಕ್ರಾಫ್ಟ್ಗಳನ್ನು ಡೆವಲಪ್ ಮಾಡಬೇಕು. ಸಿವಿಲ್ ಅಂದರೆ ನಾಗರಿಕರು ಪ್ರಯಾಣ ಮಾಡ್ತಕ್ಕಂಥ, ದಿಸ್ ಇಸ್ ನಾಟ್ ವಾರ್ ಏರ್ಕ್ರಾಫ್ಟ್ ಆಗಿರೋದಿಲ್ಲ, ಯುದ್ಧ ವಿಮಾನ ಆಗಿರೋದಿಲ್ಲ, ಸಾರ್ವಜನಿಕರು ಟ್ರಾವೆಲ್ ಮಾಡ್ತಕ್ಕಂಥ ಏರ್ಕ್ರಾಫ್ಟನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಏನಿದರ ಪ್ರಾಮುಖ್ಯತೆ, ನಮ್ಮ ಭಾರತ ದೇಶಕ್ಕೆ ಇದರ ಸಾಮರ್ಥ್ಯ ಇದೆಯಾ? ಯಾಕಂದರೆ ಫುಲ್ ಸ್ಕೇಲಲ್ಲಿ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರುತ್ತೆ. ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ಮುಂದೆ ಹೇಳ್ತೇನೆ. ಹಾಗಿದ್ರೆ ಸೊ ಇವರು ನಮಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ SJ-100 ಅಂತ ಕರಿತೇವೆ. SJ ಫುಲ್ ಫಾರ್ಮ್ ಏನು ಅಂದರೆ ಸುಖಾಯ್ ಸೂಪರ್ ಜೆಟ್ 100 ಅಂತ ಹೇಳ್ತೇವೆ. ಟ್ವಿನ್ ಇಂಜನ್ ನ್ಯಾರೋ ಬಾಡಿ ಸಿವಿಲ್ ಕಮ್ಯೂಟರ್ ಜೆಟ್ ಆಗಿರುತ್ತೆ. ಅಂದರೆ ತುಂಬ ಬೃಹತ್ ಆಗಿರ್ತಕ್ಕಂಥ ವಿಮಾನ ಆಗಿರೋದಿಲ್ಲ, ಇದು ತುಂಬ ನ್ಯಾರೋ ಆಗಿರ್ತಕ್ಕಂಥ ಒಂದು ವಿಮಾನವಾಗಿರುತ್ತೆ. ಇದರಲ್ಲಿ ಡ್ಯುಯಲ್ ಇಂಜನ್ ಅಥವಾ ಅವಳಿ ಇಂಜಿನ್ ಅನ್ನ ಹೊಂದಿರತಕ್ಕಂಥ ಒಂದು ಏರ್ಕ್ರಾಫ್ಟ್ ಇದಾಗಿರುತ್ತೆ. ಸೊ ಏನಿದರ ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಕಂಪ್ಲೀಟ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಸಿನ್ಸ್ ದಿ Avro HS-748 in 1961 and 1988. ಸೊ ಇದನ್ನೇ ನಾನು ಹೇಳಿದ್ದು 1961 ಮತ್ತೆ 88ರ ಮಧ್ಯ ನಮ್ಮ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಪ್ರಯಾಣಿಕರ ವಿಮಾನವನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥದ್ದು. ದಟ್ ವಾಸ್ ದಿ ಲಾಸ್ಟ್ ಟೈಮ್. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ Avro HS-748 ಅಂತ ಹೇಳ್ತೇವೆ. ಸೊ ಅದಾದ ನಂತರ ಈಗ ಮತ್ತೊಮ್ಮೆ ಸಂಪೂರ್ಣ ಪ್ರಯಾಣಿಕರ ವಿಮಾನವನ್ನ ನಮ್ಮ ಭಾರತ ದೇಶದ HAL ವತಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಅನ್ನ ರಷ್ಯಾದವರು ನಮ್ಮ ಭಾರತ ದೇಶಕ್ಕೆ ನೀಡಲಾಗಿರುತ್ತೆ. ಹಾಗಿದ್ರೆ SJ-100 ಏರ್ಕ್ರಾಫ್ಟ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಅದರ ಟೈಪ್ ನಾನು ಆಲ್ರೆಡಿ ಹೇಳಿದ್ದೇನೆ, ಟ್ವಿನ್ ಇಂಜನ್ ನ್ಯಾರೋ ಬಾಡಿ, ಅದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇದರ ಕೆಪಾಸಿಟಿ ಎಷ್ಟು ಅಂದ್ರೆ 75ರಿಂದ 95 ಪ್ಯಾಸೆಂಜರ್ಸ್ ಅಥವಾ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಇದು ಐಡಿಯಲ್ ಫಾರ್ Tier 2 ಮತ್ತೆ Tier 3 ಸಿಟೀಸ್ಗೆ ಸರಿಯಾಗಿರುತ್ತೆ. ಯಾಕಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಬೇಕಾದ್ರೆ ಅದರ ಸೀಟಿಂಗ್ ಕೆಪಾಸಿಟಿ ಬಹಳ ಜಾಸ್ತಿ ಇರಬೇಕು. ಸೊ ಇದು ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. 8ನೇ ಕೇಂದ್ರ ವೇತನ ಆಯೋಗದ ಅಧ್ಯಕ್ಷರು ಯಾರು? ಹೂ ಇಸ್ ದಿ ಚೇರ್ಪರ್ಸನ್ ಆಫ್ 8th ಸೆಂಟ್ರಲ್ ಪೇ ಕಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ. ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ರವರು 8th ಸೆಂಟ್ರಲ್ ಪೇ ಕಮಿಷನ್ ಅನ್ನ ಅಧ್ಯಕ್ಷರಾಗಿರ್ತಾರೆ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ? 8th ಪೇ ಕಮಿಷನ್ ಏನಕ್ಕೆ ಸುದ್ದಿಯಲ್ಲಿದೆ ಅಂದ್ರೆ, ಕ್ಯಾಬಿನೆಟ್ ಅಪ್ರೂವ್ಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ 8th ಸೆಂಟ್ರಲ್ ಪೇ ಕಮಿಷನ್. ಸೊ ಈಗ ಕ್ಯಾಬಿನೆಟ್ ವತಿಯಿಂದ 8ನೇ ವೇತನ ಆಯೋಗದ ಉಲ್ಲೇಖಿತ ನಿಯಮಗಳಿಗೆ, ಅಂದರೆ ಅವರು ಏನೇನು ಆ ಒಂದು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ, ಸೊ ಅದಕ್ಕೆ ಸಂಪುಟದಲ್ಲಿ ಈಗ ಅನುಮೋದನೆಯನ್ನ ನೀಡಲಾಗಿರುತ್ತೆ. ಸೊ ನಾನಿವಾಗ ಮಾತಾಡ್ತಾ ಇರ್ತಕ್ಕಂಥದ್ದು 8th ಸೆಂಟ್ರಲ್ ಪೇ ಕಮಿಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ದ ಕಮಿಷನ್ ವಿಲ್ ರಿವ್ಯೂ ಪೇ. ಸೊ ಯಾವ ಎಷ್ಟು ಸಂಬಳವನ್ನ ಕೊಡಬೇಕು, ಅಲೋವೆನ್ಸ್ ಅವ್ರಿಗೆ ಕೊಡ್ತಕ್ಕಂಥ ಭತ್ಯೆಗಳಾಗಿರ್ಬೋದು, ಅದ್ರ ಜೊತೆಗೆ ಪೆನ್ಷನ್ ಪಿಂಚಣಿ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ
ಕೇಂದ್ರ ಸರ್ಕಾರಿ ನೌಕರರು ಮತ್ತೆ ಪಿಂಚಣಿದಾರರು ಯಾರು ಇರ್ತಾರೆ ಅವರ ವೇತನ ಭತ್ಯೆ ಮತ್ತೆ ಪಿಂಚಣಿಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಇದನ್ನ ಅಪ್ರೂವ್ ಮಾಡಿರ್ತಕ್ಕಂಥ ದಿನಾಂಕ ಅಕ್ಟೋಬರ್ 28, 2025 ಅಪ್ರೂವ್ ಮಾಡಲಾಗಿರುತ್ತೆ. ಹಾಗಿದ್ರೆ ಹೂ ವಾಸ್ ದಿ ಚೇರ್ಪರ್ಸನ್? ಸೊ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರೆ ಅಂದ್ರೆ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ರವರು. ಇವರು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ. ಅದ್ರ ಜೊತೆಗೆ ಕರೆಂಟ್ ಚೇರ್ಪರ್ಸನ್ ಆಫ್ ದಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಕೂಡ ಆಗಿರ್ತಾರೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿರುತ್ತೆ ಇದರ ಪ್ರಸ್ತುತ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಸೊ ಹಾಗಿದ್ರೆ ಇದರ ಮೆಂಬರ್ಸ್ ಅಥವಾ ಸದಸ್ಯರು ಯಾರ್ಯಾರಾಗಿದ್ರು ಅಂತ ನಾವು ನೋಡೋದಾದ್ರೆ ಪುಲಾಕ್ ಘೋಷ್ ಅಂತಕ್ಕಂಥವ್ರು ಇವರು ಪ್ರೊಫೆಸರ್ ಅಟ್ IIM, ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಸೊ ಇದರ ಪ್ರಾಧ್ಯಾಪಕರಾಗಿರ್ತಾರೆ. ಅದಾದ್ಮೇಲೆ ಪಂಕಜ್ ಜೈನ್ ಇವರು ಆಯಿಲ್ ಸೆಕ್ರೆಟರಿ ಆಗಿರ್ತಾರೆ. ಸೊ ಇವರು ಇದರ ಸದಸ್ಯರಾಗಿ ಅಥವಾ ಬೇರೆ ಮೆಂಬರ್ಸ್ಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ವಾಟ್ ವಿಲ್ ಬಿ ಕನ್ಸಿಡರ್ಡ್? ಸೊ ಇದರಲ್ಲಿ ಏನನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಎಕನಾಮಿಕ್ ಕಂಡೀಷನ್ಸ್ ಅಂಡ್ ನೀಡ್ ಫಾರ್ ಫಿಸ್ಕಲ್ ಪ್ರುಡೆನ್ಸ್ ಅಂದ್ರೆ ಆರ್ಥಿಕ ಪರಿಸ್ಥಿತಿಗಳು ಮತ್ತೆ ಹಣಕಾಸಿನ ವಿವೇಚನೆಯ ಅಗತ್ಯತೆಯ ಬಗ್ಗೆ ಸೊ ಇದರಲ್ಲಿ ಚರ್ಚೆಗಳನ್ನ ಮಾಡಲಾಗಿರುತ್ತೆ. ರಿಸೋರ್ಸಸ್ ಅವೈಲಬಿಲಿಟಿ ಫಾರ್ ಡೆವಲಪ್ಮೆಂಟ್ ಅಂಡ್ ವೆಲ್ಫೇರ್, ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಇರ್ತಕ್ಕಂಥ ಸಂಪನ್ಮೂಲಗಳ ಲಭ್ಯತೆ. ಅದ್ರ ಜೊತೆಗೆ ಅನ್ಫಂಡೆಡ್ ಪೆನ್ಷನ್ಸ್ ಲಯಬಿಲಿಟೀಸ್ ಅಂಡರ್ ನಾನ್ ಕಾಂಟ್ರಿಬ್ಯೂಟರಿ ಸ್ಕೀಮ್ಸ್. ಸೊ ಪೆನ್ಷನ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿರ್ತೇವೆ. ಅದ್ರ ಜೊತೆಗೆ ಆರ್ಗನೈಸೇಷನ್ ಇಂದ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಕೆಲವೊಂದು ನಾನ್ ಕಾಂಟ್ರಿಬ್ಯೂಟರಿ ಪೆನ್ಷನ್ಸ್ ಏನಿರುತ್ತೆ ಸೊ ಅದರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ಸ್ ಅಥವಾ ಶಿಫಾರಸುಗಳನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಹೂ ವಿಲ್ ಬಿ ಅಫೆಕ್ಟೆಡ್? ಇದರಿಂದ ಅಫೆಕ್ಟ್ ಆಗ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಇದರ ವ್ಯಾಪ್ತಿಗೆ ಬರ್ತಾರೆ. ಕೇಂದ್ರ ಸರ್ಕಾರಿ ನೌಕರರು, ಪೆನ್ಷನರ್ಸ್ ಪಿಂಚಣಿದಾರರು, ಆರ್ಮ್ಡ್ ಫೋರ್ಸಸ್ ಪರ್ಸನಲ್ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತೆ ಸಿವಿಲ್ ಸರ್ವಿಸಸ್ ಅಥವಾ ನಾಗರಿಕ ಸೇವೆಗಳು ಅಥವಾ ಸೇವಕರು ಕೂಡ ಸೊ ಇದರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ ಶೇಕಡ ಎಷ್ಟು ಈಗ ಪಳೆಯುವಳಿಕೆ ರಹಿತ ಇಂಧನ ಮೂಲಗಳಿಂದ ಬಂದಿದೆ? ಸೊ ವಾಟ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಟೋಟಲ್ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ನೌ ಕಮ್ಸ್ ಫ್ರಮ್ ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸ್? ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸ್ ಅಂದ್ರೆ ಯಾವ ಒಂದು ಮೂಲದಿಂದ ಹಸಿರು ಮನೆ ಅನಿಲಗಳು ಉತ್ಪತ್ತಿ ಆಗೋದಿಲ್ಲ ಅದನ್ನ ನಾವು ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ತೇವೆ. ಸೊ ನಾವು 2030 ವೇಳೆಗೆ ಭಾರತ ದೇಶದ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ ಬೈ 2030 2030 ವೇಳೆಗೆ ಅಟ್ಲೀಸ್ಟ್ 50% ಆಫ್ ದಿ ಇನ್ಸ್ಟಾಲ್ಡ್ ಎನರ್ಜಿ ಇನ್ ಇಂಡಿಯಾ ನಾನ್ ಫಾಸಿಲ್ ಫ್ಯೂಯಲ್ ಇಂದ ಬರಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು. ಈ ಒಂದು ಟಾರ್ಗೆಟ್ ಅನ್ನ 5 ವರ್ಷ ಮುಂಚೆಯೇ ನಾವು ಸಾಧನೆಯನ್ನ ಮಾಡಿರ್ತೇವೆ. ಹಾಗಿದ್ರೆ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ನಾನ್ ಫಾಸಿಲ್ ಫ್ಯೂಯಲ್ ಇಂದ ಬರ್ತಕ್ಕಂಥ ಒಂದು ಇಂಧನದ ಸಾಮರ್ಥ್ಯ ಓವರ್ 50% ಅಥವಾ 50%ಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಲ್ಲಿಗೆ ಈ ಒಂದು ಟಾರ್ಗೆಟ್ ಅನ್ನ ಅಂದ್ರೆ ನಮ್ಮ ನಾನ್ ಫಾಸಿಲ್ ಫ್ಯೂಯಲ್ಸ್ ಎನರ್ಜಿ ಕೆಪಾಸಿಟಿ ಫ್ರಮ್ ಟೋಟಲ್ ಸೋರ್ಸ್ ಅಂದ್ರೆ ಒಟ್ಟು ಉತ್ಪಾದನೆಯ 50% ನಮಗೆ ನಾನ್ ಫಾಸಿಲ್ ಫ್ಯೂಯಲ್ ಆಗಿರಬೇಕಾಗಿರುತ್ತೆ. ಇದನ್ನ 5 ವರ್ಷಗಳ ಮುಂಚೆಯೇ ನಾವು ಅಚೀವ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಕ್ರಾಸ್ಡ್ 500 gigawatts in total installed power capacity with over more than 50% now coming from non-fossil fuel source, achieving its COP26 target 5 years ago. ಅಂದ್ರೆ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 26ರಲ್ಲಿ ನಾವು ಒಂದು ಟಾರ್ಗೆಟ್ ಅನ್ನ ತಗೊಂಡಿರ್ತೇವೆ. ಅದನ್ನೇ ನಾನು ಹೇಳಿರ್ತಕ್ಕಂಥದ್ದು. ಆ ಒಂದು ಗುರಿಯನ್ನ ನಾವು 5 ವರ್ಷಗಳ ಮುಂಚೆನೆ ಈಗ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಅಪ್ಡೇಟ್ ಏನಿದೆ ನಾನು ಸೆಪ್ಟೆಂಬರ್ 30, 2025ಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು. ಈ ಒಂದು ಅಪ್ಡೇಟ್ ನ ಪ್ರಕಾರ ನಮ್ಮ ಭಾರತ ದೇಶದ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಒಟ್ಟು ಸ್ಥಾಪಿತ ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ 500.89 ಗಿಗಾವ್ಯಾಟ್ಸ್ ಅಷ್ಟು
ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಗಿರುತ್ತೆ. ಸೊ ಇದರಲ್ಲಿ ನಾನ್ ಫಾಸಿಲ್ ಫ್ಯೂಯಲ್ ಇಂದ ನಮಗೆ 256.09 ಗಿಗಾವ್ಯಾಟ್ಸ್ ಬರುತ್ತೆ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 51%. ಅಂದ್ರೆ ನಮ್ಮ ಟಾರ್ಗೆಟ್ ಏನಿತ್ತು ಅದನ್ನ ಇನ್ನೊಂದು ಪರ್ಸೆಂಟೇಜ್ ಜಾಸ್ತಿ ಕೂಡ ನಾವು ಮಾಡಿದ್ದೇವೆ. ಅದನ್ನು ಕೂಡ 5 ವರ್ಷಗಳ ಮುಂಚೆಯೇ ನಾವು ಈ ಒಂದು ಸಾಧನೆಯನ್ನು ಮಾಡಿರ್ತೇವೆ. ಸೊ ನಮಗೆ ಮೇಜರ್ ಆಗಿ ಸೋಲಾರ್, ವಿಂಡ್, ಹೈಡ್ರೋ ಮತ್ತೆ ನ್ಯೂಕ್ಲಿಯರ್, ಸೌರ, ಪವನ, ಜಲ ಮತ್ತೆ ಪರಮಾಣು ವಿದ್ಯುತ್ತಿಂದ ಈ ಎಲ್ಲ ವಿದ್ಯುತ್ತನ್ನ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಕೆಪಾಸಿಟಿ ಎಷ್ಟು? ಪಳಿವಳಿಕೆ ಇಂಧನ ಅಂದ್ರೆ ಇದು ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ 244.80 ಗಿಗಾವ್ಯಾಟ್ಸ್ ಆಗಿರುತ್ತೆ. ಇದೀಗ ಪ್ರಸ್ತುತವಾಗಿ 49% ಇರುತ್ತೆ. ಸೊ ನವೀಕರಿಸಬಹುದಾದ ಇಂಧನ ಮೂಲಗಳು ಸೋಲಾರ್ ಇಂದ 127.33, ವಿಂಡ್ ಅಥವಾ ಪವನ ಶಕ್ತಿಯಿಂದ 53.12 ಗಿಗಾವ್ಯಾಟ್ಸ್ ಅಷ್ಟು ಎನರ್ಜಿ ಬರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಇದು ನಮಗೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಎಸ್ಸೆ ಬಂದಾಗ ಕಂಪಲ್ಸರಿ ನೀವು ಬರೀಬೇಕಾಗಿರುತ್ತೆ. ಸೊ ಲೆಟ್ ಅಸ್ ಕಮ್ ಟು ದಿ ಲಾಸ್ಟ್ ಕ್ವೆಶ್ಚನ್. ಆಸಿಯನ್ ಎಂದರೇನು? ಆಸಿಯನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯಾ ನೇಷನ್ ಅಂತ ಹೇಳ್ತೇವೆ. ಆಸಿಯನ್ ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ PM declares 2026 as ಆಸಿಯನ್ ಇಂಡಿಯಾ ಇಯರ್ ಆಫ್ ಮ್ಯಾರಿಟೈಮ್ ಕೋಪರೇಷನ್. ಸೊ ಭಾರತ ದೇಶದ ಪ್ರಧಾನ ಮಂತ್ರಿಗಳು 2026ನೇ ಇಸ್ವಿಯನ್ನ ಅಂದ್ರೆ ಮುಂದಿನ ವರ್ಷವನ್ನ ಆಸಿಯನ್ ಭಾರತ ಕಡಲ ಸಹಕಾರ ವರ್ಷವೆಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಈಗ ಸುದ್ದಿಯಾಗಿರುತ್ತೆ. ಸೊ ಈ ಒಂದು ಘೋಷಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸಿಯನ್ ಇಂಡಿಯಾ ಇಯರ್ ಆಫ್ ಮ್ಯಾರಿಟೈಮ್ ಕೋಆಪರೇಷನ್. ಮ್ಯಾರಿಟೈಮ್ ಅಂದ್ರೆ ಆ ಒಂದು ಕಡಲ ನೀರು ಅಥವಾ ಕಡಲ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ವರ್ಷವಾಗಿ ಘೋಷಣೆ ಮಾಡಿರ್ತಾರೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಮ್ಯಾರಿಟೈಮ್ ಸೆಕ್ಯೂರಿಟಿ, ಈ ಒಂದು ಕಡಲ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಬ್ಲೂ ಎಕಾನಮಿ ಅಂದ್ರೆ ನೀರಿನಿಂದ ಸಿಗ್ತಕ್ಕಂಥ ಸಂಪನ್ಮೂಲಗಳ ಆರ್ಥಿಕ ಮೌಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಡಿಸಾಸ್ಟರ್ ರೆಸ್ಪಾನ್ಸ್, ವಿಪತ್ತುಗಳಿಗೆ ಪ್ರಕ್ರಿಯೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಡಿಜಿಟಲ್ ಇನ್ಕ್ಲೂಷನ್, ಫುಡ್ ಸೆಕ್ಯೂರಿಟಿ, ಡಿಜಿಟಲ್ ಸೇರ್ಪಡೆ ಮತ್ತೆ ಆಹಾರ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಘೋಷಣೆಯ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿರುತ್ತೆ, ಈಶಾನ್ಯ ರಾಜ್ಯಗಳನ್ನ ಮುನ್ನೆಲೆಗೆ ತರುವ ಉದ್ದೇಶದಿಂದ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇರುತ್ತೆ. ಸೊ ಆಕ್ಟ್ ಈಸ್ಟ್ ಪಾಲಿಸಿಗೂ ಆಸಿಯನ್ಗೂ ಬಹಳ ರಿಲೇಷನ್ ಇರುತ್ತೆ. ಬಿಕಾಸ್ ನಮ್ಮ ಟ್ರೇಡ್ ಅನ್ನ ನಾವು ಜಾಸ್ತಿ ಮಾಡಬೇಕಾಗಿದ್ರೆ ಈ ಆಸಿಯನ್ ಕಂಟ್ರೀಸ್ಗಳ ಜೊತೆಗೆ ನಾವು ಉತ್ತಮ ಸಂಬಂಧಗಳನ್ನ, ಉತ್ತಮ ಮೂಲ ಸೌಕರ್ಯಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾಗಿರುತ್ತೆ. ಸೊ ಅದರಿಂದ ಆಸಿಯನ್ ರಿಮೈನ್ಸ್ ಅ ಮೇಜರ್ ಪಿಲ್ಲರ್ ಆಫ್ ಇಂಡಿಯಾಸ್ ರೀಜನಲ್ ಔಟ್ರೀಚ್. ಅಂದ್ರೆ ನಮ್ಮ ಭಾರತ ದೇಶದ ಪ್ರಾದೇಶಿಕ ವ್ಯಾಪ್ತಿಯ ಪ್ರಮುಖ ಆಧಾರ ಸ್ತಂಭವಾಗಿ ನಾವು ಆಸಿಯನ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಪ್ರಧಾನ ಮಂತ್ರಿಗಳು ಸೊ ಆಸಿಯನ್ ಮತ್ತೆ ಇಂಡಿಯಾ ಮ್ಯಾರಿಟೈಮ್ ಕೋಆಪರೇಷನ್ ಅಂತಕ್ಕಂಥ ಒಂದು ಡಿಕ್ಲರೇಷನ್ ಅನ್ನ 2026ಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 990. ಸೊ ಇದು ಪ್ರಶ್ನೆ ಸಂಖ್ಯೆ 1. ಯು ಕ್ಯಾನ್ ಜಸ್ಟ್ pause the video here. So go through the question and give us the answer. This is question number 1 and this is question number 2. ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. So once again I'll meet you tomorrow with tomorrow's updates. Till then keep reading, take care of yourselves and thank you very much for watching this.